ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಮತ್ತು ಕ್ರಿಸ್ಪಿಯಾದ ಗೋಧಿ ಹಿಟ್ಟಿನ ಕುಕೀಸು. ಈ ಗೋಧಿ ಹಿಟ್ಟಿನ ಕುಕೀಸ್ ಮಾಡೋದು ತುಂಬಾ ಸುಲಭ. ಇದನ್ನು ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ನಾನೊಂದು ಬೌಲ್ಗೆ 150 ಗ್ರಾಮಷ್ಟು ಅನ್ಸಾಲ್ಟೆಡ್ ಬಟರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಪುಡಿ ಸಕ್ಕರೆ ಜೊತೆಗೆ ಅರ್ಧ ಕಪ್ಪಷ್ಟು ಐಸಿಂಗ್ ಶುಗರ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಎಲೆಕ್ಟ್ರಿಕ್ ವಿಸ್ಕರಿಂದ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹ್ಯಾಂಡ್ ವಿಸ್ಕರಿಂದ ಕೂಡ ವಿಸ್ಕ್ ಮಾಡ್ಕೊಬೋದು. ನಾವು ಕುಕ್ಕೀಸ್ಗೆ ಬಳಸ್ತಿರೋ ಬಟರು ಇದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಈಗ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಬಟ್ರಿ ಕಲರ್ ಇದ್ದಿದೆಯಲ್ವಾ, ಇದು ವೈಟ್ ಕಲರ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಬೇಕು. ಈಗ ಇದಕ್ಕೆ ನಾನು 1 ಟೀ ಚಮಚದಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ. ಈಗ ಎಸೆನ್ಸ್ನ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಮತ್ತೆ ಅರ್ಧ ನಿಮಿಷ ಚೆನ್ನಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಬಟರ್ ಕಲರ್ ಚೇಂಜ್ ಆಗಿದೆ ಅಲ್ವಾ. ಈಗ ಇದಕ್ಕೆ ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಾನು 1/4 ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. 1 ಟೀ ಚಮಚದಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಸಾಫ್ಟ್ ಹಿಟ್ಟಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇವಾಗ 2 ಟೇಬಲ್ ಚಮಚದಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ನಾನು ನೋಡಿಕೊಂಡು ಮತ್ತೆ 2 ಟೇಬಲ್ ಚಮಚದಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಸಾಫ್ಟ್ ಹಿಟ್ಟಾಗಿ ಮಾಡ್ಕೊಂಡಿದ್ದೀನಿ. ನೀವು ಕಡಾಯಲ್ಲಿ ಬೇಕ್ ಮಾಡ್ಕೊಳೋದಾದರೆ ಕಡಾಯಿನ ಒಂದು 5 ನಿಮಿಷಗಳ ಕಾಲ ಪ್ರೀ ಹೀಟಲ್ಲಿ ಅಂದರೆ ಸಣ್ಣ ಉರಿ ಮಾಡಿ ಇದನ್ನು ಕಾಯಕ್ಕೆ ಇಟ್ಬಿಡಬೇಕು, ಒಂದು ಗ್ರಿಲ್ ಇಟ್ಟು. ಕುಕ್ಕೀಸ್ನ ಮಾಡ್ಕೊಳೋಕ್ಕೆ ಒಂದು ಬೌಲ್ಗೆ ನಾನು ಅರ್ಧ ಕಪ್ಪಷ್ಟು ಕೊಬ್ಬರಿ ಪುಡಿನ ಹಾಕ್ಕೊಂಡಿದ್ದೀನಿ. 4 ಟೇಬಲ್ ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕೀಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸಣ್ಣ ಸಣ್ಣ ಉಂಡೆಗಳಾಗಿ ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆನಲ್ಲ ಕೊಬ್ಬರಿ ಪುಡಿ ಮತ್ತು ಸಕ್ಕರೆ, ಅದರಲ್ಲಿ ಇದನ್ನು ಪ್ರೆಸ್ ಮಾಡಿ ಅಂದರೆ ಕವರ್ ಮಾಡಿಕೊಂಡು ಈ ಥರ ಇಟ್ಕೊತಾ ಇದ್ದೀನಿ. ನೀವು OTGಲಿ ಬೇಕ್ ಮಾಡ್ಕೊಳೋದಾದರೆ 170 ಡಿಗ್ರಿ ಸೆಲ್ಸಿಯಸಲ್ಲಿ ಇದನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ಪ್ರೀ ಹೀಟ್ಗೆ ಇಟ್ಬಿಡಬೇಕು. ಈಗ ನೋಡಿ ಕುಕ್ಕೀಸ್ನೆಲ್ಲ ಮಾಡ್ಕೊಂಡಿದ್ದೀನಿ. ಈಗ ಕಡಾಯಲ್ಲಿ ಬೇಕ್ ಮಾಡ್ಕೊಳೋದಾದರೆ ಪ್ಲೇಟು ಅಥವಾ ಟ್ರೇ ಯಾವುದ್ರಲ್ಲಿ ಇದು ಮಾಡ್ತಿರೋ ಅದರಲ್ಲಿ ಈ ಥರ ಅರೇಂಜ್ ಮಾಡ್ಕೊಬೇಕು. ನಾನು ಮೇಲಿಂದ ಸ್ವಲ್ಪ ಸಕ್ಕರೆನೂ ಕೂಡ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ, ಅಂದರೆ ಉದುರಿಸ್ಕೊಂಡಿದ್ದೀನಿ. ಇದನ್ನು ನಾನು 15ರಿಂದ 20 ನಿಮಿಷಗಳ ಕಾಲ ಬೇಕ್ ಮಾಡ್ಕೊಂಡಿದ್ದೀನಿ 170 ಡಿಗ್ರಿ ಸೆಲ್ಸಿಯಸಲ್ಲಿ. ಕಡಾಯಿಲಾದರೆ ಅರ್ಧ ಗಂಟೆಗಳ ಕಾಲ ನೀವು ಬೇಕ್ ಮಾಡ್ಕೊಬೇಕಾಗುತ್ತೆ. ಈಗ ನಮ್ಮ ಟೇಸ್ಟಿಯಾದ ಕ್ರಿಸ್ಪಿಯಾದ ಗೋಧಿ ಹಿಟ್ಟಿನ ಕುಕೀಸು ರೆಡಿಯಾಗಿದೆ. ಈಗ ಇದನ್ನು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.